ಅಧಿವೇಶನ ಈಗಾಗಲೇ ಪ್ರಾರಂಭ ಏನಾಗಿದೆ. ಈ ಅಧಿವೇಶನ ನಡೀಬೇಕಾದಂತ ಸಂದರ್ಭದಲ್ಲಿ 10ನೇ ತಾರೀಕು ಅಂದ್ರೆ ಬುಧವಾರ ದಿನ, ನಿನ್ನೆ ಅಲ್ಲ ಮೊನ್ನೆ, ಇದು ಬಹಳ ಗಂಭೀರವಾದಂತ ಒಂದು ವಿಚಾರ. ಕಲಾಪದಲ್ಲಿ ಸರ್ಕಾರದಿಂದ ದ್ವೇಷ ಭಾಷಣ ಹಾಗೂ ದ್ವೇಷ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಒಂದು ವಿಧೇಯಕವನ್ನ ಸರ್ಕಾರದ ಮಾನ್ಯ ಗೃಹ ಸಚಿವರು ಮಂಡಿಸಿದ್ದಾರೆ. ಇದರ ಬಗ್ಗೆ ಕುರಿತು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿರ್ತಕ್ಕಂಥದ್ದು. ಇವತ್ತೇನು ಈ ವಿಧೇಯಕವನ್ನ ಮಂಡಿಸಿದ್ದಾರೆ, ಇದನ್ನ ಜಾರಿಗೆ ತಗೊಂಡು ಬರಬೇಕು ಅಂತಕ್ಕಂಥ ನಿರ್ಣಯವನ್ನು ಕೂಡ ಈಗಾಗಲೇ ರಾಜ್ಯ ಸರ್ಕಾರ ಅವರ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಬಹುಶಃ ಇವತ್ತು ಈ ದ್ವೇಷ ಭಾಷಣ ಹಾಗೂ ದ್ವೇಷ ಅಪರಾಧದ ಬಗ್ಗೆ ಸಂಬಂಧಪಟ್ಟಂತೆ ವಿಚಾರವನ್ನ ನಿಮ್ಮ ಮುಂದೆ ಇರ್ತಕ್ಕಂಥದ್ದಾದ್ರೆ, ಈಗಾಗಲೇ ಆ ಬಿಲ್ ನಲ್ಲಿ ಇರ್ತಕ್ಕಂಥ ಆ ಡ್ರಾಫ್ಟ್ ಅನ್ನ ನಾವು ಕೂಡ ತರಿಸ್ಕೊಂಡು ಸಂಪೂರ್ಣವಾಗಿ ಓದುವ ಮಾಹಿತಿಯನ್ನ ಕಲೆ ಹಾಕಬಹುದು. ಆ ಡ್ರಾಫ್ಟ್ ನಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ಆ ಕ್ಲಾಸಸ್ ನ ನೋಡಿದ್ರೆ ಇದು ನೇರವಾಗಿ ಪ್ರತಿಪಕ್ಷಗಳಿಗೆ, ಪತ್ರಿಕಾ ಮಾಧ್ಯಮದವರಿಗೆ, ಸಂಪೂರ್ಣ ಪತ್ರಿಕಾ ಮಾಧ್ಯಮ ಅಂತಕ್ಕಂಥದ್ದಲ್ಲ, ಸಾಮಾಜಿಕ ಜಾಲತಾಣ ಇರ್ಬೋದು, ದೃಶ್ಯ ಮಾಧ್ಯಮ ಇರ್ಬೋದು, ಮಾಧ್ಯಮಕ್ಕೆ ಸಂಬಂಧಪಟ್ಟಂತ ಯಾರೇ ಆ ವ್ಯಕ್ತಿಗಳಿರ್ಬೋದು, NGOs ಇರ್ಬೋದು, ಸಂಘಟನೆಗಳಿರ್ಬೋದು, ಯಾವುದೇ ಆರ್ಗನೈಸೇಷನ್ಸ್ ಇರ್ಬೋದು, ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ನಮ್ಮೆಲ್ಲರನ್ನು ಹತ್ತಿಕ್ಕತಕ್ಕಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ.